ಒಂದು ದಿನ ಸಂಜೆ ನಾಯರಾ ಮತ್ತೆ ನೀಲ್ ಪಾರ್ಕ್ ಅಲ್ಲಿ ಆಟ ಆಡ್ತಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಯಾರೋ ಅಳೋದ್ ಕೇಳಿಸುತ್ತೆ. ನೀಲ್, ನಿಂಗೆ ಯಾರಾದ್ರೂ ಅಳೋದ್ ಕೇಳಿಸ್ತಾ ಇದೆಯಾ? ಹೌದು, ಅದು ಯಾರು ಇರ್ಬಹುದು? ಅವರು ಹುಡ್ಕೊಂಡು ಹೋಗ್ತಾರೆ, ಆದ್ರೆ ಅವ್ರ ಕಣ್ಣಿಗೆ ಯಾರು ಕಾಣಿಸೋದೇ ಇಲ್ಲ. ಅಲ್ಲೋಡು, ಮರದ ಹಿಂದೆ. ಅವರು ಮರದ ಹಿಂದೆ ಓಡ್ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಯಾರೋ ಕಾಣಿಸ್ತಾರೆ. ಅಲ್ಲಿ ಲೆಟರ್ ಎ ಕೆಳಗಡೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅವಳಲ್ಲಿ ತುಂಬಾನೇ ದುಃಖದಿಂದ ಜೋರಾಗಿ ಅಳ್ತಿರ್ತಾಳೆ. ಯಾರ್ ನೀನು? ಯಾಕೆ ಅಳ್ತಾ ಇದೀಯಾ? ನಾನು ಲೆಟರ್ ಎ, ನಂಗೆ ತುಂಬಾನೇ ಬೇಜಾರಾಗ್ತಿದೆ. ದಯವಿಟ್ಟು ಅಳ್ಬೇಡ ಲೆಟರ್ ಎ. ಯಾಕೆ ಅಳ್ತಿದ್ಯಾ ಅಂತ ಹೇಳು. ನನಗೆ ಯಾರು ಫ್ರೆಂಡ್ಸೇ ಇಲ್ಲ, ನಾನು ಒಬ್ಬಂಟಿ. ನಿನಗೆ ಯಾರು ಫ್ರೆಂಡ್ಸೇ ಇಲ್ವಾ? ಆದ್ರೆ ಎಲ್ಲರಿಗೂ ಫ್ರೆಂಡ್ಸ್ ಇರ್ತಾರೆ, ನಿನಗ್ಯಾಕಿಲ್ಲ? ಲೆಟರ್ ಎ ಅವ್ರಿಗೆ ಹೇಳ್ತಾಳೆ ಅವಳೊಬ್ಳು ಲೆಟರ್ ಅಂತ. ಮತ್ತೆ ಅವಳು ಯಾರ ಜೊತೆ ಫ್ರೆಂಡ್ ಆಗಬಹುದು ಅಂದ್ರೆ ಸೇಮ್ ಲೆಟರ್ ಇಂದ ಶುರುವಾಗಿ ಕೇಳಿಸ್ಕೊಳ್ಳೋಕು ಅವಳ ಹಾಗೆ ಇರ್ಬೇಕು ಅಂತ. ನಾಯರಾಗೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಅವಳು ಹೇಗೆ ಕೇಳ್ತಾಳೆ ಲೆಟರ್ ಎ ಸೌಂಡ್ ಕೇಳೋಕೆ ಹೇಗಿರುತ್ತೆ ಅಂತ. ನನ್ ಸೌಂಡ್ ಹೇಗೆ ಅಂದ್ರೆ ನಾಯ್ರಾ, ಅವಳು ಹೇಗಿದ್ದಾಳೆ ಅಂತ ಒಂದ್ಸಲ ಸರಿಯಾಗಿ ನೋಡು. ನೋಡ್ತಾ ಇದೆಯಾ ಅಲ್ವಾ ನೀನು? ಆಲ್ರೈಟ್, ನಾವೀಗ ಶುರು ಮಾಡೋದು ಸ್ಲ್ಯಾಂಟಿಂಗ್ ಲೈನ್ ಇಂದ. ಮೇಲ್ಗಡೆಯಿಂದ ಈ ರೀತಿ ಕೆಳಗಡೆವರೆಗೂ, ಆಮೇಲೆ ಬಲಗಡೆಗೂ ಮೇಲ್ಗಡೆಯಿಂದ ಕೆಳಗೆ ಸ್ಲ್ಯಾಂಟಿಂಗ್ ಲೈನ್ ಹಾಕ್ಬೇಕು. ಆಮೇಲೆ ಮಧ್ಯದಲ್ಲೂ ಒಂದು ಸ್ಲೀಪಿಂಗ್ ಲೈನ್ ಹಾಕ್ಬೇಕು. ಚಿಂತೆ ಮಾಡ್ಬೇಡ ಲೆಟರ್ ಎ, ನಿನ್ ಫ್ರೆಂಡ್ಸ್ ಹುಡ್ಕೋದಕ್ಕೆ ನಿಂಗೆ ಸಹಾಯ ಮಾಡ್ತೀವಿ. ಲೆಟರ್ ಎ ಕಣ್ಣು ಒರೆಸ್ಕೋತಾಳೆ. ಹಾಗೆ ಅವಳಿಗೆ ತುಂಬಾನೇ ಸಂತೋಷ ಆಗುತ್ತೆ. 3 ಜನ ಅವಳಿಗೆ ಫ್ರೆಂಡ್ಸ್ ಹುಡುಕೋಕೆ ಅಂತ ಹೊರಡ್ತಾರೆ. ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ನಾರ ಇದಕ್ಕಿದ್ದ ಹಾಗೆ ಕಿರ್ಚೋಕ್ ಶುರು ಮಾಡ್ತಾಳೆ. ಒಂದ್ ಇರುವೆ ನಾಯರ ಕಾಲ್ ಮೇಲೆ ಹತ್ತುತ್ತಾ ಇರುತ್ತೆ. ಅವಳು ಅಲ್ಲೇನೆ ಕಾಲ್ ಜಾಡ್ಸೋಕೆ ಶುರು ಮಾಡ್ತಾಳೆ. ಏನಾಯ್ತು ನಾಯ್ರಾ? ನನ್ ಕಾಲ್ ಮೇಲೆ ಇರುವೆ ಇದೆ. ಯೋಚನೆ ಮಾಡಬೇಡ, ಇರುವೆ ನಿನಗೇನು ಮಾಡೋದಿಲ್ಲ. ಅಂಡ್ ಪದ ಶುರುವಾಗೋದು ಲೆಟರ್ ಎ ಇಂದ, ಹಾಗೆ ಸೌಂಡ್ ಇಂದ. ಅದ್ರ ಅರ್ಥ ಏನು ಅಂತ ನಿಂಗೆ ಗೊತ್ತಾಯ್ತಾ? ಅಂದ್ರೆ ಈ ಇರುವೆ ಈ ಎಗೆ ಫ್ರೆಂಡ್ ಆಗಬಹುದು. ಅಂತೂ ಇಂತೂ ನಾವು ಫ್ರೆಂಡ್ ನ ಹುಡುಕಿ ಬಿಟ್ವಿ ಲೆಟರ್ ಎಗೆ. ಲೆಟರ್ ಎಗೆ ತುಂಬಾನೇ ಸಂತೋಷ ಆಗುತ್ತೆ ಆಂಡ್ ನ ಮೀಟ್ ಆಗಿ ಅವಳ ಮೊದಲನೇ ಫ್ರೆಂಡ್. ಮತ್ತಷ್ಟು ಫ್ರೆಂಡ್ಸ್ ನ ಹುಡುಕೋದಕ್ಕೆ ಅವರು ಮುಂದೆ ಸಾಗ್ತಾರೆ. ಅವರು ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಕಣ್ಣಿಗೊಂದು ಆಪಲ್ ಟ್ರೀ ಕಾಣಿಸುತ್ತೆ. ಸುಮಾರು ಆಪಲ್ಗಳು ಕೆಳಗಡೆ ಬಿದ್ದಿರ್ತಾವೆ. ನೀಲ್ ಹೋಗಿ ಒಂದು ಆಪಲ್ ನ ಎತ್ಕೊಂಡು ಹೋಗಿ ಅವರಿಬ್ಬರ ಮುಂದೆ ನಿಂತ್ಕೋತಾನೆ. ಎಲ್ಲೋಡು ನಾಯ್ರಾ, ಆಪಲ್. ಇದು ಆಪಲ್ಗೆ ಹೊಸ ಫ್ರೆಂಡ್ ಆಗ್ಬಹುದು. ಇದು ನನ್ ತಲೆಗೆ ಯಾಕೆ ಬರ್ಲಿಲ್ಲ? ಆಪಲ್ ಶುರುವಾಗೋದು ಲೆಟರ್ ಎ ಇಂದ. ಕೇಳೋಕಾದ್ರ ಸೌಂಡ್ ಕೂಡ ಅಂತಾನೆ ಇದೆ. ಈಗ ನಿನ್ಗೆ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಲೆಟರ್ ಎ ಅಂಡ್ ಮತ್ತೆ ಆಪಲ್. ಅವೆರಡು ಶುರುವಾಗೋದು ಲೆಟರ್ ಎ ಇಂದ, ಹಾಗೆ ಸೌಂಡ್ ಕೂಡ ಇದೆ. ನಾಯ್ರಾ, ನೀಲ್, ಲೆಟರ್ ಎ ಅಂಡ್ ಮತ್ತೆ ಆಪಲ್ ನಡ್ಕೊಂಡ್ ಮುಂದೆ ಹೋಗ್ತಿರ್ಬೇಕಾದ್ರೆ ಅವ್ರ ಕಣ್ಣಿಗೊಂದು ಕೊಳ ಬೀಳುತ್ತೆ. ಅಲ್ಲಿ ಒಂದು ಅಲಿಗೇಟರ್ ಈಜ್ತಾ ಇರುತ್ತೆ. ಅದೊಂದು ಅಲಿಗೇಟರ್ ಅಲ್ವಾ ನೀಲ್? ಹೌದು, ಇದೊಂದು ಅಲಿಗೇಟರ್. ಹಾಗೆ ಲೆಟರ್ ಎಗೆ ಇದೊಂದು ಹೊಸ ಫ್ರೆಂಡ್ ಕೂಡ. ಹೇಗೆ? ಯಾಕಂದ್ರೆ ಅಲಿಗೇಟರ್ ಶುರುವಾಗೋದು ಲೆಟರ್ ಎ ಇಂದ, ಹಾಗೇನೆ ಸೌಂಡ್ ಇಂದ ಕೂಡ. ಅಲಿಗೇಟರ್
ಲೆಟರ್ ಎ, ನಿನಗೀಗ 3 ಜನ ಫ್ರೆಂಡ್ಸ್ ಆಗಿದ್ದಾರೆ. ಆಂಟ್, ಆಪಲ್ ಮತ್ತೆ ಅಲಿಗೇಟರ್. ಥ್ಯಾಂಕ್ ಯು ಸೋ ಮಚ್ ನೈರಾ ಅಂಡ್ ನೀಲ್. ನಿಮ್ಮಿಬ್ಬರಿಂದ ನನಗೆ ತುಂಬಾನೇ ಸಹಾಯ ಆಯ್ತು. ನನಗೆ ನೀವು ಹೊಸ ಫ್ರೆಂಡ್ಸ್ ಹುಡುಕೊಟ್ರಿ. ಯು ವೆಲ್ಕಮ್ ಲೆಟರ್ ಎ ಸಂತೋಷದಿಂದ 3 ಫ್ರೆಂಡ್ಸ್ ಜೊತೆಗೆ ಮನೆಗೆ ಹೋಗುತ್ತೆ. ಅಂಡ್ ಆಪಲ್ ಹಾಗೂ ಆಲಿಗೇಟರ್. ಆಪಲ್ ಶುರುವಾಗೋದು ಎ ಇಂದ, ಎ ಇಂದ, ಎ ಇಂದ. ಆಪಲ್ ಶುರುವಾಗೋದು ಎ ಇಂದ, ಹಾಗೆ ಆಲಿಗೇಟರ್ ಕೂಡ. ಹೆಲೋ ಫ್ರೆಂಡ್ಸ್, ಈಗ ನೀವು ಕ್ಯಾಪಿಟಲ್ ಎ ನ ಮೀಟ್ ಆಗ್ಬಿಟ್ರಿ. ಈಗ ನೀವು ಮೀಟ್ ಆಗ್ಬೇಕಾಗಿರೋದು ಸ್ಮಾಲ್ ಲೆಟರ್ ಎ ನ. ಈಗ ಎ ಇಂದ ಶುರುವಾಗೋ ಕೆಲವು ಪದಗಳನ್ನ ತಿಳ್ಕೊಂಡ್ ಬರೋಣ, ಆಯ್ತಾ? ಎಲ್ರೂ ಈಗ ಒಟ್ಟಿಗೆ ಜೋರಾಗಿ ಹೇಳೋಣ. ಆನ್,